ನಮ್ಮ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ಎಚ್.ಡಿ. ಕೋಟೆ ತಾಲೂಕಿನ ಸೋನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳು ತಮ್ಮ ಪ್ರತಿಭೆಯನ್ನ ಹೊರಹಾಕಿದ್ದಾರೆ. ನಮ್ಮ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ಸೋನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ರಾಕೆಟ್ ಉಡಾವಣೆ, ಸೌರಶಕ್ತಿ, ಸೌರಮಂಡಲ, ಜೀವಿಗಳ ಪ್ರಭೇದಗಳು, ಜಲಮೂಲಗಳ ರಕ್ಷಣೆ, ಜೀವಕೋಶಗಳ ರಚನೆ ಮತ್ತಿತರ 10 ಹಲವು ವೈವಿಧ್ಯಮಯ ವಿಜ್ಞಾನದ ಪ್ರಯೋಗ ಮಾದರಿಗಳನ್ನು ಮಾಡುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನು ವಿದ್ಯಾರ್ಥಿಗಳು ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಇಸಿಒ ಜಯರಾಮ್ ಮಾತನಾಡಿ, ನಮ್ಮ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣ ಮಾಡುವ ದೃಷ್ಟಿಯಿಂದ ನಾವು ಶಾಲೆಗಳಲ್ಲಿ ವಿಜ್ಞಾನ ಪ್ರಯೋಗಗಳನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ತುಂಬಿ ಅವರಲ್ಲಿರುವ ಮೌಢ್ಯ ಮತ್ತು ಕಂದಾಚಾರವನ್ನು ಅಳಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಮಕ್ಕಳ ಈ ಪ್ರತಿಭೆಗೆ ಅನಾವರಣಕ್ಕೆ ಕಾರಣರಾದಂತಹ ಮುಖ್ಯೋಪಾಧ್ಯಾಯ ಚೆನ್ನನಾಯ್ಕ, ರೇಷ್ಮಾ, ವಸಂತ, ಸೋನಿರವರನ್ನು ಅಭಿನಂದಿಸಲಾಯಿತು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಚಂದ್ರಯಾನ 3 ಬಗ್ಗೆ ಹೇಳುತ್ತೇನೆ. ಚಂದ್ರಯಾನ ಎಂದರೆ ಚಂದ್ರನ ಮೇಲೆ ಪ್ರಯಾಣಿಸುವ ಒಂದು ವಾಹನ. ಚಂದ್ರಯಾನ 14ನೇ 2023 ಉಡಾವಣೆ ನಡೆಯಿತು. ಚಂದ್ರಯಾನ ಉಡಾವಣೆ ನಡೆದ ಸ್ಥಳ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶದಿಂದ ಚಂದ್ರಯಾನ ನಡೆದಿದೆ. ಇದು ಬಂದಿರುವುದು ಚಂದ್ರಯಾನದ ದಕ್ಷಿಣ ಧ್ರುವದಿಂದ ಬಂದಿದೆ. ಆಚರಿಸ್ತಿರುವ ಒಂದು ಅಂಗವಾಗಿ ಏನಪ್ಪಾ ಅಂತಂದ್ರೆ ಸಿ.ವಿ. ರಾಮನ್ ರವರ ಒಂದು ಸಂಶೋಧನಾ ಅಂಗವಾಗಿ ಅವರು ಸಿ.ವಿ. ರಾಮನ್ ಎಫೆಕ್ಟ್ ಅಥವಾ ಸಿ.ವಿ. ರಾಮನ್ ಪರಿಣಾಮ ಅಂತಕ್ಕಂಥ ಒಂದು ಸಂಶೋಧನೆಯನ್ನ ಪ್ರಚಾರಪಡಿಸಿ ಅದಕ್ಕೋಸ್ಕರ ನಾವು ಈ ಒಂದು ವಿಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ವಿಜ್ಞಾನ ದಿನ ಆಚರಣೆಯ ಒಂದು ಮೂಲಭೂತವಾದ ಅಂಶ ಏನಪ್ಪಾ ಅಂತಂದ್ರೆ ಇದು ವಿಜ್ಞಾನದ ದಿನದ ಇದು ಸಂವಿಧಾನದ ಒಂದು ಆಶಯ ಆಗಿದೆ. ಸಂವಿಧಾನದ 51A(H) ಅಂತಕ್ಕಂಥ ಒಂದು ಭಾಗದಲ್ಲಿ ವಿವರಿಸಿದರೆ ಏನಪ್ಪಾ ಅಂತಂದ್ರೆ ವಿಜ್ಞಾನದ ಅಂತಂದ್ರೆ ಸೈಂಟಿಫಿಕ್ ಟೆಂಪರ್ ಅಂತ ಕರಿತೀವಿ. ಅಂದ್ರೆ
ವಿಜ್ಞಾನದ ಒಂದು ವಿಚಾರಗಳನ್ನು ನಾವು ಎಲ್ಲಾ ಕಡೆ ಬಿತ್ತುತ್ತಾ ಹೋಗ್ಬೇಕು. ಮತ್ತೆ ಮೌಢ್ಯತೆಯನ್ನ ನಿರ್ಮೂಲನೆ ಮಾಡಬೇಕು ಅದ್ರ ಮೂಲಕ. ಮತ್ತೆ ಕಂದಾಚಾರ ಅಂತಾರೆ ಅದು ಅಥವಾ ಹಳ್ಳಿ ಕಡೆ ಇಟ್ಕೊಂಡಿರ್ತಕ್ಕಂಥ ಮೂಢನಂಬಿಕೆಯನ್ನ ತೆಗೆಯುವುದರ ಮೂಲಕ ನಾವು ವಿಜ್ಞಾನ ಅಥವಾ ಸೈಂಟಿಫಿಕ್ ಟೆಂಪರ್ ಅಥವಾ ವಿಜ್ಞಾನದ ವಿಚಾರಗಳನ್ನ ಹೇಳ್ತಾ ಹೋಗ್ಬೇಕು. ಮತ್ತೆ ಯಾವುದೇ ವಿಚಾರಗಳನ್ನ ನಾವು ಒಪ್ಕೋಬೇಕಾದ್ರೆ ಅಥವಾ ಅದನ್ನ ತರ್ಕ ಮಾಡಿ ಚರ್ಚೆ ಮಾಡಿ ಅದನ್ನ ನಾವು ಒಪ್ಕೋಬೇಕು, ಸುಮ್ಮನೆ ಒಪ್ಕೋಬಾರ್ದು ಅಂತವಾ. ಸೊ ನಮ್ಮ ಸಂವಿಧಾನದಲ್ಲೂ ಕೂಡ ಅದನ್ನ ವಿವರಿಸಿದ್ದಾರೆ. ಸೊ ಸಂವಿಧಾನದ ಆಶಯದಂತೆ ನಾವು ವಿಜ್ಞಾನ ದಿನವನ್ನು ಇಂದು ಆಚರಿಸ್ತಾ ಇದ್ದೀವಿ. ಈ ವಿಜ್ಞಾನ ದಿನದ ಆಚರಣೆಗೆ ಎಲ್ಲ ನಮ್ಮ ಈ ಒಂದು ಸೋನಲ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕರು, SPMC ಅವರು, ಸೊ ಎಲ್ಲರೂ ಕೂಡ ಇಲ್ಲಿ ನೆನಪಿದ್ದೀರಿ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ಈ ವಿಜ್ಞಾನ ದಿನದ ಒಂದು ಸವಿವರ ಸಣ್ಣ ವಿವರ ಅಂದ್ರೆ ಈ ರಾಮನ್ ಪರಿಣಾಮದ ಒಂದು ಅಂಗವಾಗಿ ನಾವು ಈ ವಿಜ್ಞಾನ ದಿನವನ್ನು ಆಚರಿಸ್ತಾ ಇದ್ದೀವಿ. ಈಗ ರಾಮನ್ ಪರಿಣಾಮದ ಬಗ್ಗೆ ಮೇಡಮ್ನವರು ಹೇಳಿದ್ರು. ರಾಮನ್ ಸ್ಕ್ಯಾಟರಿಂಗ್ ಅಥವಾ ಬೆಳಕು ಚೆದುರುವಿಕೆ ಬಗ್ಗೆ ಅವರೊಂದು ಸಂಶೋಧನೆ ಮಾಡಿ ಅದನ್ನ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಾವಾಗಿಂದ ಆಚರಣೆಗೆ ಬಂತು, ಯಾಕೆ ಬಂತು ಅನ್ನೋದನ್ನ ಒಂದೆರಡು ಮಾಹಿತಿಯನ್ನು ಹೇಳ್ತೀನಿ. ಇವತ್ತು ಮನುಷ್ಯ ತನ್ನ ಏನು ಅಭಿವೃದ್ಧಿಯನ್ನ ಸಾಕ್ತಾ ಇರುವಾಗ ವಿಜ್ಞಾನವು ಸಹ ಹೊಸ ಹೊಸ ಆವಿಷ್ಕಾರವನ್ನ ಮಾಡ್ತಾ ಇದೆ. ಹಾಗೆ ಅದರ ಜೊತೆಗೆ ಹೊಸ ಹೊಸ ವಿಜ್ಞಾನಿಗಳನ್ನ ಸಹ ಹುಟ್ಟು ಹಾಕ್ತಾ ಇದೆ. ಇದರ ಮಧ್ಯೆ ಅರಿಸ್ಟಾಟಲ್ ಒಂದು ಮಾತಾಡಿದಾನೆ, ಮ್ಯಾನ್ ಇಸ್ ಎ ರ್ಯಾಷನಲ್ ಅನಿಮಲ್ ಅಂತ. ಅಂದ್ರೆ ನಾವು ಯಾವುದನ್ನೇ ಆದ್ರೂ ತರ್ಕಬದ್ಧವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಸಂಶೋಧನೆ ಆಗಿರ್ಬೋದು, ಅದು ಒಂದು ದಿನದಲ್ಲಿ ಅದು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ. ಅನೇಕ ವಿಜ್ಞಾನಿಗಳ ಶ್ರಮ, ವರ್ಷಾನುಗಟ್ಟಲೆ ಶ್ರಮದಿಂದ ಬಂದಿರುತ್ತೆ. ಆ ಒಂದು ಸಂಶೋಧನೆ ಸಹ ಏಕಾಏಕಿ ಆಗಿರೋದಿಲ್ಲ. ಕೆಲವು ಅವರ ಜೀವನದಲ್ಲಿ ಆಗಿರುವ ಘಟನೆಗಳಾಗಿರ್ಬೋದು ಅಥವಾ ಅವರ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು ಅವರ ಅನ್ವೇಷಣೆಗೆ ನಾಂದಿಯಾಗಿರ್ತದೆ. ಅದರಲ್ಲಿ ಕೆಲವು ನಿಮಗೆ ಗೊತ್ತಿದೆ, ನ್ಯೂಟನ್ ಅವರ ಒಂದು ಸೇವಿನ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ. ಹಾಗೇನೆ ಅರಿಸ್ಟಾಟಲ್ ಸಹ, ಅದು ಆರ್ಕಿಮಿಡೀಸ್ ಸಹ ಒಂದಿನ ನೀರಿಗೆ ಧುಮುಕಿದಾಗ ನೀರು ಹೊರಗಡೆಗೆ ಚಿಮ್ಮುತ್ತದೆ. ಆಗ ಅಂದ್ರೆ ವೈಜ್ಞಾನಿಕವಾಗಿ ನಾವು ಹೇಳೋದಾದ್ರೆ ಎರಡು ದ್ರವ್ಯರಾಶಿ ಹೊಂದಿರುವ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದು ಸ್ಥಳವನ್ನು ಆಕ್ರಮಿಸಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದರ ಮಧ್ಯೆ ಒಂದು ಬೀಜ ಮೊಳಕೆ ಹೊಡೆದು ಅದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸಿ ನೆರಳನ್ನು ಒದಗಿಸುವಂತಹ ಸಸ್ಯಗಳಿಗೂ ಸಹ ಜೀವ ಇದೆ ಅಂತ ಹೇಳಿದಂತ ಸರ್ ಜಗದೀಶ್ ಚಂದ್ರ ಬೋಸ್ ಆಗಿರ್ಬೋದು, ಅನೇಕ ವಿಜ್ಞಾನಿಗಳು ಅವರ ಜೀವನದಲ್ಲಿ ನಡೆದಂತಹ ಕೆಲವು ಘಟನೆಗಳು, ಅದರಲ್ಲೂ ನಮ್ಮ ಹೆಮ್ಮೆಯ ಸರ್ CV ರಾಮನ್ ರವರು ಸಹ ಅವರ ಜೀವನದಲ್ಲಿ ಕೆಲವು ಘಟನೆಗಳನ್ನ ನಾನು ಹೇಳ್ತೀನಿ. ಅವರು ನಿಮ್ಗೆ ಗೊತ್ತು ಅವರು ಯಾವಾಗ ಜನಿಸಿದ್ರು ಅಂತ. ನವೆಂಬರ್ 7, 1888ರಲ್ಲಿ ತಮಿಳುನಾಡಿನಲ್ಲಿ ಜನಿಸ್ತಾರೆ. ಅವರ ತಂದೆ ಚಂದ್ರಶೇಖರ್ ಅಯ್ಯರ್, ತಾಯಿ ಪಾರ್ವತಿ ಅಮ್ಮಾಳ್ ಅಂತ. ಅವರು ಭೌತಶಾಸ್ತ್ರ ವಿಜ್ಞಾನಿಯಾಗಿದ್ದಾಗ ಇಂಗ್ಲೆಂಡ್ ಅಲ್ಲಿ ಒಂದು ವಿಜ್ಞಾನ ಸಮ್ಮೇಳನ